ಆತ್ಮೀಯ ವೀಕ್ಷಕರೇ, ಕನ್ನಡ ಚಿತ್ರರಂಗ ಅಕ್ಷರಶಃ ನಿಂತ ನೀರಾಗಿದೆ. ಕೊರೋನಾ ಸಂದರ್ಭದಲ್ಲಿ ಯಾವ ರೀತಿ ಸಂಕಷ್ಟದಲ್ಲಿತ್ತು ಚಿತ್ರರಂಗ, ಇವತ್ತು ಅದೇ ಸಂಕಷ್ಟದಲ್ಲಿ ಮುಂದುವರಿತಾ ಇದೆ ಅಂದರೆ ತಪ್ಪಾಗಲ್ಲ. ಯಾಕಂತಂದರೆ ದೊಡ್ಡ ಸ್ಟಾರ್ಗಳ ದೊಡ್ಡ ಸಿನಿಮಾಗಳು ಥಿಯೇಟ್ರಿಗೆ ಬರ್ತಾ ಇಲ್ಲ, ಸಣ್ಣ ಪುಟ್ಟ ಸಿನಿಮಾಗಳು ಥಿಯೇಟ್ರಿಗೆ ಬಂದರೂ ನಿಲ್ತಾ ಇಲ್ಲ. ಅದಕ್ಕಿಂತ ಮುಖ್ಯವಾಗಿ ಥಿಯೇಟ್ರಿಗೆ ಜನ ಬರ್ತಾ ಇಲ್ಲ, ಬಾಕ್ಸ್ ಆಫೀಸ್ ಕಲೆಕ್ಷನ್ ಆಗ್ತಾ ಇಲ್ಲ. ಚಿತ್ರರಂಗದ ಏಳಿಗೆ ಹೇಗೆ ಸಾಧ್ಯ? ಖಂಡಿತವಾಗ್ಲೂ ಇಲ್ಲವೇ ಇಲ್ಲ. ಅಕ್ಷರಶಃ ಕನ್ನಡ ಚಿತ್ರರಂಗ ಸ್ತಬ್ಧ ಆಗಿದೆ ಅಂತಂದರೆ ತಪ್ಪಾಗಲ್ಲ. ತೆಲಂಗಾಣ ಈಗಾಗಲೇ 10 ದಿನಗಳ ಮಟ್ಟಿಗೆ ಥಿಯೇಟರ್ಗಳನ್ನು ಕ್ಲೋಸ್ ಮಾಡಿದ್ದಾರೆ. ಒಂದು ಕಡೆ IPL, ಮತ್ತೊಂದು ಕಡೆ ಎಲೆಕ್ಷನ್ನು, ಇವೆಲ್ಲವುಗಳ ಮಧ್ಯೆ ಚಿತ್ರರಂಗ ಸರ್ವೈವ್ ಆಗೋದು ತುಂಬ ಕಷ್ಟ ಆಗಿದೆ. ಈ ನಿಟ್ಟಿನಲ್ಲಿ ಫಿಲ್ಮ್ ಚೇಂಬರು ಒಂದು ಮಹತ್ವವಾದ ನಿರ್ಧಾರ ಕೈಗೊಳ್ಳಬೇಕಾಗುತ್ತೆ. ಆ ನಿಟ್ಟಿನಲ್ಲಿ ಇವತ್ತು ಚಿತ್ರರಂಗದ ಗಣ್ಯರೆಲ್ಲ ಫಿಲ್ಮ್ ಚೇಂಬರ್ನಲ್ಲಿ ಅಧ್ಯಕ್ಷರಾದಂಥ NM ಸುರೇಶ್ ಅವರ ಸಾರಥ್ಯದಲ್ಲಿ ಒಂದು ಮಹತ್ವದ ಸಭೆ ನಡೆಸಿದ್ದಾರೆ. ಆ ಸಭೆಯಲ್ಲಿ ಯಾರೆಲ್ಲ ಭಾಗಿಯಾಗಿದ್ದರು, ಏನೆಲ್ಲ ಚರ್ಚೆ ಆಯಿತು ಅನ್ನೋದನ್ನು ಸ್ವತಃ ಅವ್ರ ಜೊತೆನೇ ಮಾತಾಡೋಣ. ಸರ್, ಕನ್ನಡ ಚಿತ್ರರಂಗ ಇವತ್ತು ಅಕ್ಷರಶಃ ಸಂಕಷ್ಟದಲ್ಲಿದೆ. ಅಧ್ಯಕ್ಷರಾಗಿ ಏನು ಹೇಳ್ತೀರಾ ಸರ್? ನಾಟ್ ಓನ್ಲಿ ಕನ್ನಡ ಚಿತ್ರರಂಗ, ಆಲ್ ಸೌತ್ ಇಂಡಿಯನ್ ಲ್ಯಾಂಗ್ವೇಜ್ ಎಲ್ಲದು, ಕನ್ನಡ, ತಮಿಳು, ತೆಲುಗು, ಮಲಯಾಳಂ ಇಸ್ ಡೂಯಿಂಗ್ ವೆರಿ ವೆಲ್. ಇವತ್ತು ನಾವು ಕನ್ನಡ ಚಿತ್ರರಂಗ ಸಂಕಷ್ಟದ ಸತ್ಯ, ಅದು ಪೂರ್ವಭಾವಿಯಾಗಿ ಮುಂದಿನ ಭವಿಷ್ಯದ ಚಿಂತನೆ ಮಾಡಿ ಇವತ್ತೊಂದು ದೊಡ್ಡ ಸಭೆ ಕರೆದಿದ್ವಿ. ಸಭೆಯಲ್ಲಿ ಎಲ್ಲ ಹಿರಿಯ ನಿರ್ಮಾಪಕರು, ನಿರ್ದೇಶಕರಿಲ್ಲ, ನಿರ್ಮಾಪಕರು, ವಿತರಕರು ಹಾಗೂ ಎಕ್ಸಿಬಿಟರ್ಸು. ಅದರಲ್ಲಿ ಸಾರಾ ಗೋವಿಂದವರು ಇದ್ದರು, KV ಚಂದ್ರಶೇಖರ್ ಇದ್ದರು, ನಮ್ಮೆಲ್ಲ ಪದಾಧಿಕಾರಿಗಳಿದ್ದರು. ಆಮೇಲೆ ಎಲ್ಲ ನಮ್ಮ ನಾರ್ತ್ ಕರ್ನಾಟಕ ಥಿಯೇಟ್ರ್ ಓನರ್ಸ್ಗಳೆಲ್ಲ ಇದ್ದರು. ಪೂರ್ವಭಾವಿಯಾಗಿ ಮುಂದಿನ ದಿನಗಳಲ್ಲಿ ನಾವು ಯಾವ ಥರ ಹೆಂಗೆ ಮಾಡಬೇಕು, ಯಾವ ಥರ ಮಾಡಬೇಕು, ಈ ಥರ ಮಾಡಿದರೆ ನಮ್ಮ ಚಿತ್ರರಂಗ ಉಳಿಯೋಗಾಗಿ, ಆಮೇಲೆ ಕಲಾವಿದರು ಕೂಡ ಚರ್ಚೆ ಮಾಡ್ಬೇಕು. ನಾವು ನಿರ್ದೇಶಕ ಎಲ್ಲ ಅಂಗಸಂಸ್ಥೆಗಳು ಕೂರಿಸಿ ಮಾತಾಡಿ ಚರ್ಚೆ ಮಾಡಿ ಕೂಡಲೇ ಒಂದು ಡ್ರಾಸ್ಟಿಕ್ ಸ್ಟೆಪ್ ಯು ಆರ್ ಗೋಯಿಂಗ್ ಟು ಟೇಕ್ ಟು ಸ್ಟ್ರೆಂಥನ್ ದಿ ಫಿಲಮ್ ಇಂಡಸ್ಟ್ರಿ. ಕನ್ನಡ ಚಿತ್ರರಂಗದ ಹೋಗೋದು ಚರ್ಚೆ ಮಾಡ್ತಾ ಹೋದರೆ ಭಾಳಷ್ಟು ವಿಚಾರಗಳಿದೆ, ಭಾಳ ಆತಂಕನೂ ಕೂಡ ಇದೆ, ಭಾಳ ಅದ್ರ ಬಗ್ಗೆ ಭಾಳ ಚಿಂತನೆ ಕೂಡ ಆಗಿದೆ. ಆ ಚಿಂತನೆ ಮಂಥನದ ಬಗ್ಗೆ ಸಭೆ ಇವತ್ತು ಭಾಳ ಫಲಪ್ರದವಾಗಿತ್ತು. ಅದ್ರ ಬಗ್ಗೆ ನಾವು ಪೂರ್ವಭಾವಿ ಏನೇನು ಮಾಡಬೇಕು, ಯಾವ ಥರ ಮಾಡಬೇಕು ಅನ್ನೋ ಒಂದು ನಮ್ಮ ಸಭೆ ಒಂದು ತೀರ್ಮಾನ ಕೊಟ್ಟಿದೆ. ಆ ತೀರ್ಮಾನದ ನಾಳೆ ನಮ್ಮ ಆಫೀಸರುಗಳು ಕೆಲವರಿಗೆ ಕೂರಿಸಿ ಮಾತಾಡಿ ಕರೆಸ್ಪಾಂಡೆನ್ಸ್ ಮಾಡಿ ಸಮಯದ ಅವಕಾಶ ಕೊಡ್ತಾಯಿದ್ದೀವಿ. ಸಮಯ ತುಂಬ ದಿನ ಅವಕಾಶ ಇಲ್ಲ. ಖಂಡಿತ ಇದು ಸ್ಪಂದಿಸುವಂಥ ಕೆಲಸ ಪ್ರತಿಯೊಬ್ಬರು ಮಾಡಲೇಬೇಕು. ಯಾಕಂದರೆ ಚಿತ್ರರಂಗ ಇದ್ದರೆ ನಾವೆಲ್ಲ, ಅದಿಲ್ಲ ಅಂದರೆ ನಾವ್ಯಾರು ಇಲ್ಲ. ಚಿತ್ರರಂಗಕ್ಕೆ ಬೆಳೆಸೋರು, ಬೆಟ್ಟು ಕಟ್ಟಿದವರೆಲ್ಲ ಭಾಳಷ್ಟು ಹಿರಿಯ ಮಹಾಶಯರಿದ್ದಾರೆ. ಅದು ಉಳಿಸೋವಂಥ ಕಾಲ ಬಂದಿದೆ. ಅದಕ್ಕೆ ನಾವು ಕಲಾವಿದರಿಗಾಗಲಿ, ನಿರ್ದೇಶಕರಾಗಲಿ, ತಂತ್ರಜ್ಞರಾಗಲಿ, ನಿರ್ಮಾಪಕರಾಗಲಿ, ಚಿತ್ರಮಂದಿರ ಮಾಲೀಕರು ಕೂಡ ನಾವು ರಿಕ್ವೆಸ್ಟ್ ಈ ಒಂದು ಸಂದರ್ಭದಲ್ಲಿ ನಾವೇನು ಹೋರಾಟ ಮಾಡಲ್ಲ, ರಿಕ್ವೆಸ್ಟ್ ಯು ಗೋ ಆನ್ ರಿಕ್ವೆಸ್ಟ್. ಈ ಸರ್ಕಾರದವ್ರನ್ನ ಸಮಾಲೋಚನೆ ಕೂಡ ಮಾಡಬೇಕು, ಯಾವ ಥರ ಹೆಂಗೆ ಮಾಡಬೇಕು ಅನ್ನೋದು ವಿಚಾರದಲ್ಲಿ ನಾವು ನಾಳೆ ಟುಮಾರೋ ಇಸ್ ಟ್ಯೂಸ್ಡೇ, ವೆಡ್ನೆಸ್ಡೇ ನಿಮಗೆ ಪ್ರೆಸ್ ಮೀಟ್ ಕರೆದು ನಾವು ಯಾವ ಥರ ಮಾಡ್ತೀವಿ ಅನ್ನೋದು ವಿಚಾರಗಳನ್ನು ತಮ್ಮ ತಿಳಿಸ್ತೀವಿ ಸರ್. ಮಲಯಾಳಂ ಚಿತ್ರರಂಗ ನಮಗೆ ಕೂಗಳತೆ ದೂರದಲ್ಲಿರ್ತಕ್ಕಂಥ ಚಿತ್ರರಂಗ. ಮೊದಲು ಅದೆಲ್ಲ ಸಿ ಗ್ರೇಡ್ ಸಿನಿಮಾಗಳಿಗೆ ಸೀಮಿತವಾದ ಚಿತ್ರರಂಗ ಅಂತಿದ್ರು. ಇವತ್ತು ಇಡೀ ಭಾರತೀಯ ಚಿತ್ರರಂಗ ಮಲಯಾಳಂ ಚಿತ್ರರಂಗವನ್ನು ತಿರುಗಿ ನೋಡುವಂತಹ ಸಿನಿಮಾಗಳನ್ನು ಕೊಡ್ತಾ ಇದೆ. 1000 ಕೋಟಿ ಕ್ಲಬ್ ಸೇರಿದೆ. ಒಂದೊಂದು ಸಿನಿಮಾ 200 ಕೋಟಿ 300 ಕೋಟಿ ಕಲೆಕ್ಷನ್ ಮಾಡ್ತಿದೆ. ಹೊಸಬರು ಸಿನಿಮಾಗಳು, ಸೂಪರ್ ಸ್ಟಾರ್ ಸಿನಿಮಾಗಳು ಸೇರಿದಂತೆ. ಅಲ್ಲಿ ಥಿಯೇಟ್ರ್ಗಳ ಸಂಖ್ಯೆ ದಿನದಿಂದ ದಿನಕ್ಕೆ ಗಣನೀಯವಾಗಿ ಹೆಚ್ಚಾಗ್ತಾ ಇದೆ. ಆದರೆ ಇಲ್ಲಿ ನಮ್ಮ ಕನ್ನಡ ಚಿತ್ರರಂಗದಲ್ಲಿ ದಿನದಿಂದ ದಿನಕ್ಕೆ ಥಿಯೇಟ್ರ್ಗಳ ಸಂಖ್ಯೆ ಕಡಿಮೆ ಆಗ್ತಾ ಇದೆ. ಸಿಂಗಲ್ ಸ್ಕ್ರೀನ್ ಥಿಯೇಟ್ರ್ಗಳು ನಶಿಸಿ ಹೋಗ್ತಾ ಇದ್ದಾವೆ. ಇದು ಯಾಕೆ ಹಿಂಗೆ ಆಗ್ತಾಯಿದೆ ಅಂದರೆ ನಾವು ನಮ್ಮಲ್ಲಿ ಆತ್ಮಾವಲೋಕನ ಮಾಡ್ಕೋಬೇಕು. ನಾವೊಬ್ಬರೇ ಅಲ್ಲ, ನಮ್ಮ ಜೊತೆ ಥಿಯೇಟ್ರ್ ಓನರ್ಸ್ ಇರ್ಬೋದು, ಕಲಾವಿದರು ದೇ ಆರ್ ಗೋಯಿಂಗ್ ಟು ಪ್ಲೇ ಡಾಮಿನೆಂಟ್ ರೋಲ್. ಅಲ್ಲಿ ಏನಾಗಿದೆ, ಒಂದು ಭಾಳ 2 ವರ್ಷಗಳ ಹಿಂದೆ ಕೇರಳ ಚಲನಚಿತ್ರರಂಗ ಒಂದು ಬಂದ್ ಮಾಡಿತ್ತು, ಕರೆ ಕೊಟ್ಟಾಗ ಸ್ಪಂದಿಸುವಂಥ ಕೆಲಸ ಪ್ರತಿಯೊಬ್ಬರು ಮಾಡಿದ್ದಾರೆ. ಕಲಾವಿದರು ಮಾಡಿದ್ದಾರೆ, ತಂತ್ರಜ್ಞರು ಮಾಡಿದ್ದಾರೆ, ನಿರ್ಮಾಪಕರು ಮಾಡಿದ್ದಾರೆ, ಹಾಗೂ ಮಾಲೀಕರು ಕೂಡ ಮಾಡಿದ್ದಾರೆ. ಅದರಿಂದ ಸಕ್ಸಸ್ ಆಗಿದೆ. ನೋಡಿ, ಕಳೆದ 5 ಸಿನಿಮಾಗಳಿಂದ ಮೋರ್ ದೆನ್ 1100 ಕ್ರೋಸ್ ಟ್ರಾನ್ಸಾಕ್ಷನ್ ಆಗಿದೆ ಅಂದರೆ ಇಮ್ಯಾಜಿನ್ ಮಾಡಿ ಅಲ್ಲಿರೋ ಒಗ್ಗಟ್ಟು. ಅದು ನಿಜವಾಗ್ಲೂ ಇಡೀ ದೇಶಕ್ಕೆ ಮಾದರಿಯಾದ ಒಂದು ಏನು ನಮ್ಮ ಕೇರಳ ಮಾದರಿಯಲ್ಲಿ ನಾವು ಕೂಡ ಅದೇ ನಿಟ್ಟಿನಲ್ಲಿ ಅವ್ರು ಮಾಡಿದ ರೀತಿಯಲ್ಲಿ ಕೂರಿಸಿ ಮಾತಾಡುವಂಥ ಕೆಲಸ ಮಾಡ್ತಾಯಿದ್ದೀವಿ. ಅದಕ್ಕೆ 1 ದಿನದ ಕಾಲಾವಕಾಶ ತಮ್ಮಲ್ಲಿ ತೊಗೊಂಡಿದ್ದೀವಿ. ಏನು ಮಾಡ್ತೀವಿ, ಹೆಂಗೆ ಮಾಡ್ತೀವಿ ಅಂತ ಕಾಂಕ್ರೀಟಾಗಿ ಗಟ್ಟಿಯಾಗಿ ಮಾಡುವಂಥ ಕೆಲಸ ನಾವು ಮಾಡ್ತೀವಿ ಸರ್. 200-300 ಸಿನಿಮಾಗಳನ್ನು ಮಾಡಿರ್ತಕ್ಕಂಥ ಸೂಪರ್ ಸ್ಟಾರ್ಗಳಾದಂತಹ ಮಮ್ಮೂಟಿ ಮತ್ತು ಮೋಹನ್ ಲಾಲ್ ಅವರೇ ವರ್ಷಕ್ಕೆ 2-3 ಸಿನಿಮಾಗಳನ್ನು ಮಾಡ್ತಾ ಇದ್ದಾರೆ ಮಲಯಾಳಮಲ್ಲಿ. ಆದರೆ ನಮ್ಮಲ್ಲಿರ್ತಕ್ಕಂಥ ಸೂಪರ್ ಸ್ಟಾರ್ಗಳಂತ ಅನಿಸ್ಕೊಂಡಂಥವರು 2 ವರ್ಷ, 3 ವರ್ಷ, 4-5 ವರ್ಷ ಒಂದೊಂದು ಸಿನಿಮಾಗೆ ತಗೊಂಡಾಗ ಚಿತ್ರರಂಗದ ಏಳಿಗೆ ಹೇಗೆ ಸಾಧ್ಯ ಅನಿಸುತ್ತೆ ಸರ್? ನಮ್ಮ ಕಲಾವಿದ್ರ ಬಗ್ಗೆ ನಮ್ಗೆ ಭಾಳ ದೊಡ್ಡ ಗೌರವ ಇದೆ. ಕನ್ನಡ ಚಿತ್ರರಂಗ ನ್ಯಾಷನಲ್ ಲೆವೆಲ್, ಇಂಟರ್ನ್ಯಾಷನಲ್ ಹೋಗ್ತಾ ಇದೆ. ನಾವು ಇದು ರಿಕ್ವೆಸ್ಟ್, ಕನ್ನಡ ಸಂದಿಗ್ಧ ಪರಿಸ್ಥಿತಿ ಇದ್ದಾಗ ತಾವು ಬಂದು ರೆಸ್ಕ್ಯೂ ಮಾಡೋ ಜವಾಬ್ದಾರಿ ತಮ್ಮಲ್ಲೂ ಕೂಡ ಇದೆ. ನಾನೊಂದು ಕಳಕಳಿಯಿಂದ ಪ್ರಾರ್ಥನೆ ಮಾಡ್ತೀನಿ, ಚಿತ್ರರಂಗ ಯಾವತ್ತೂ ವಾಣಿಜ್ಯ ಮಂಡಳಿ ಗೌರವ ಕೊಡ್ತಾನೆ ಬಂದಿದ್ದೀರಾ, ಮುಂದೂ ಕೂಡ ಕೊಡ್ತೇನೆ. ನಮಗೆ ರಾಜ್ಕುಮಾರ್ ಕಾಲದಿಂದ ಗೌರವ ಕೊಟ್ಟಿದ್ದೀರಾ. ಈಗ ಕೇರಳ ಮಾದರಿಯಲ್ಲಿ ನಾವು ಮಾಡಬೇಕು ಅಂತ ಹೊರಟಾಗ ಅವರು ಕೂಡ ಅದನ್ನು ಆಲೋಚನೆ ಮಾಡಲಿ.
ಆಲೋಚನೆ ಮಾಡಿ ಸಮಯಾವಕಾಶ ಕೊಟ್ಟು ಚರ್ಚೆ ಮಾಡ್ತೀವಿ ಕಲಾವಿದರ ಹತ್ರ. ಅವ್ರ ಕೋಆಪ್ರೇಷನ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಅವ್ರು ಕೊಟ್ಟ ಪಕ್ಷದಲ್ಲಿ ನಮ್ಮ ಚಿತ್ರರಂಗ, ಕನ್ನಡ ಚಿತ್ರರಂಗ ಇನ್ನೂ ಹಲವಾರು ವರ್ಷಗಳ 100 ವರ್ಷ ಬೆಳೆಯುವಂಥ ಕೆಲಸ, ಅದು ಪುಣ್ಯದ ಕೆಲಸ. ಚಿತ್ರರಂಗ ಎಲ್ಲ ಕೊಟ್ಟಿದೆ ಅವರಿಗೆ. ಕೊಟ್ಟಾಗ ಚಿತ್ರರಂಗ ಕಷ್ಟದಲ್ಲಿದ್ದಾಗ ಸ್ಪಂದಿಸುವಂಥ ಧರ್ಮ ಅವ್ರಿಗೂ ಇಲ್ಲ, ಅವ್ರು ಮಾಡ್ತಾರೆ ನನ್ನ ನಂಬಿಕೆ ಇದೆ. ಯಾಕಂದರೆ ವಾಸ್ತವಿಕತೆಗಳ ಕೊರತೆ ಇದೆ, ನಾನು ಕೊಟ್ಟಿಲ್ಲ. ವಾಸ್ತವಿಕತೆ ಹಂಚಿಕೊಂಡ್ರೆ ಖಂಡಿತವಾಗಲೂ ಅವ್ರಿಗೂ ಕೂಡ ಭಗವಂತ ಆ ಶಕ್ತಿ ಕೊಡಲಿ, ಅವ್ರಿಗೂ ಯೋಚನೆ ಮಾಡೋದು ಶಕ್ತಿ ಕೊಡಲಿ ಅಂತ ಕೇಳ್ತೀವಿ. ನಾವು ಕರೆಸಿ ಕೂರಿಸಿ ಮಾತಾಡೋದು ಫಸ್ಟ್ ಕೆಲಸ ಮಾಡ್ತೀವಿ. ಅವ್ರಿಗೆ ಇನ್ ಡೀಟೇಲ್ ವಿಲ್ ಎಕ್ಸ್ಪ್ಲೇನ್ ಹೌ ದಟ್ ಕೇರಳ ಸಿನಿಮಾ ಡೆವಲಪ್. ಅಲ್ಲೇನಾಗಿದೆ ಅಂದರೆ, ಇಲ್ಲಿ ನಮ್ಮ ಕಲಾವಿದರು ಕೂಡ ಹೊಸ ನಿರ್ಮಾಪಕರು ಹಿಡ್ಕೊಂಡು ಬರೀ ನಮ್ಮ ಹಳೆ ಸಿನಿಮಾ ಮಾಡ್ತಾಯಿಲ್ಲ ಅವರು. ಅದರಿಂದ ಎಲ್ಲೋ ಒಂದು ಮೂಲೆಯಲ್ಲಿ ಕಥೆಯಲ್ಲಿ ಎಡಬಿಡ್ತಾಯಿದ್ವಿ ಅನ್ನೋ ಕಾಣುತ್ತೆ. ಕಂಟೆಂಟ್ ಓರಿಯೆಂಟೆಡ್ಡು ನೋಡಿ, ಮಮ್ಮೂಟಿ, ಮೋಹನ್ ಲಾಲ್ ವರ್ಷಕ್ಕೆ 2 ಅಲ್ಲ 3 4 ಸಿನಿಮಾ ಮಾಡ್ತಾರೆ. ಯಾಕೆ ಅಂದರೆ ಚಿತ್ರರಂಗ ಬೆಳಿಬೇಕು. ಅದಿದ್ರೇ ಅವ್ರು ಹೇಳೋಕ್ಕಾಗತ್ತೆ. ಅದನ್ನು ಆ ಭಾವನೆ ನಮ್ಮಲ್ಲೂ ಕೂಡ ಇದೆ. ಅದನ್ನು ಅರಿವು ಮಾಡುವಂಥ ಕೆಲಸ ಮಾಡಿ ಮುಂದಿನ ನಾವು ದಿಟ್ಟ ಹೆಜ್ಜೆ ತೊಗೊಳ್ತಾ ಇದ್ವಿ. ಅದಕ್ಕೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಂಡಿದ್ದಾರೆ ಸರ್. ಚಾಮರಾಜಪೇಟೆಯಲ್ಲಿ ಚಾಮರಾಜಪೇಟೆಯಲ್ಲಿ ಇಲ್ಲಿ ಕಲಾವಿದರ ಸಂಘ ಅಂತ ಒಂದಿದೆ. ಕಲಾವಿದರ ಸಂಘವನ್ನು ಕಟ್ಟಿದಂಥವ್ರು, ಕನಸು ಕಂಡಂಥವ್ರು ಅಣ್ಣ ಅವರು, ಅದನ್ನು ಕಟ್ಟಿ ಬೆಳೆಸಿದಂಥವ್ರು ಅಂಬರೀಷ್ ಅವರು. ಅದು ಕಲಾವಿದರ ಸಂಘ ಬರೀ ಇವಾಗ ಪ್ರೆಸ್ ಮೀಟ್ಗಳಿಗೆ ಮಾತ್ರ ಸೀಮಿತ ಆಗಿದೆ. ಕಲಾವಿದರಲ್ಲಿ ಹೋಗಲ್ಲ, ಸಭೆ ಸೇರಲ್ಲ. ಅಂಬರೀಷ್ ಅವರು ಹೋದ್ಮೇಲೆ ಅಂತೂ ಕಲಾವಿದರ ಸಂಘಕ್ಕೆ ಅದು ಇದ್ದಂಥ ಘನತೆ, ಗೌರವ ನಿಜವಾಗ್ಲೂ ಕಮ್ಮಿ ಆಗಿದೆ ಅನಿಸುತ್ತೆ. ಎಲ್ಲೋ ಒಂದು ಕಲಾವಿದರ ಸಂಘದಲ್ಲಿ ಒಂದು ಪ್ರಬಲ ನಾಯಕತ್ವದ ಕೊರತೆಯಿಂದಾಗಿ ಈ ಥರ ಎಲ್ಲ ಆಗ್ತಿದೆ ಅಂತ ಅನಿಸುತ್ತೆ ಸರ್. ಅದ್ರ ಬಗ್ಗೆ ನನಗೆ ಸಂಪೂರ್ಣ ಮಾಹಿತಿ ಇಲ್ಲ. ನಾನು ಐ ಆಮ್ ಥಿಂಕಿಂಗ್ ಅಬೌಟ್ ಮೈ ಫಿಲ್ಮ್ ಚೇಂಬರ್ ಆಫ್ ಕಾಮರ್ಸ್ ಟು ಪ್ರೊಟೆಕ್ಟ್ ದಿ ಇಂಟ್ರೆಸ್ಟ್ ಪ್ರೊಡ್ಯೂಸರ್, ಡಿಸ್ಟ್ರಿಬ್ಯೂಟರ್, ಎಕ್ಸಿಬಿಟ್ರ್. ಕಲಾವಿದ ಸಂಘ ಅವ್ರದ್ದೇ ಆದ ಆಫೀಸ್ ಬೇರೆ, ಅವ್ರಿಗೆ ಕೇಳೋದು ಒಳ್ಳೇದು ಅನಿಸುತ್ತೆ. ಯಾಕಾಗಿದೆ, ಹೆಂಗಾಗಿದೆ, ನಮಗೇನು ಪ್ರೆಸ್ ಮೀಟ್ ಮಾಡ್ತೀವಿ, ಕರೆದಾಗ ಹೋಗ್ತೀವಿ ಬರ್ತೀವಿ. ವೈ ಇಂಟರ್ನಲ್ಲೇ ಐ ಡೋಂಟ್ ನೋ ಡಜನ್ ನೋ ಥಿಂಗ್ಸ್ ಅಬೌಟ್ ಥಿಂಗ್ಸ್ ಐ ಶುಡ್ ನಾಟ್ ಟಾಕ್. ಅದ್ರ ಬಗ್ಗೆ ನನಗೆ ಗೊತ್ತಿಲ್ಲ ಸರ್. ನಮಗಂತೂ ಇವಾಗ ಕಲಾವಿದರ ಸಂಘದ ಅಧ್ಯಕ್ಷರು ಯಾರು, ಉಪಾಧ್ಯಕ್ಷರು ಯಾರು, ಖಜಾಂಚಿಗಳು ಯಾರು ಅಂತ ಗೊತ್ತಿಲ್ಲ. ನಿಮ್ಗಾದ್ರೂ ಗೊತ್ತಾ ಸರ್ ಫಿಲ್ಮ್ ಚಾಂಬರ್ ಅಧ್ಯಕ್ಷರಾಗಿ? ಭಾಳ ಚೆನ್ನಾಗಿ ಗೊತ್ತಿದೆ. ಬಟ್ ಇದ್ದಾರೆ ಆ ಪದಾಧಿಕಾರಿ ಕೇಳ್ಕೊಂಡು ಇದ್ದಾರೆ, ರಾಕ್ಲೈನ್ ಇದ್ದಾರೆ, ದೊಡ್ಡವರು ಇದ್ದಾರೆ. ಅವರೆಲ್ಲ ದೊಡ್ಡ ಪ್ರೊಡ್ಯೂಸರ್ಸು. ಅವ್ರಿಗೆ ವಿಚಾರಿಸೋ ಒಳ್ಳೇದು. ಅದ್ರ ಬಗ್ಗೆ ನನಗೆ ಮಾಹಿತಿ ಇಲ್ಲದೆ ಸುಮ್ಮನೆ ಮಾತಾಡಬಾರ್ದು. ಐ ವಿಲ್ ನಾಟ್ ಟಾಕ್ ಅಬೌಟ್ ಇಟ್. ಓಕೆ ಸರ್. ಇವತ್ತು ನಡೆದಂಥ ಈ ಒಂದು ಇಂಪಾರ್ಟೆಂಟ್ ಮೀಟಿಂಗ್ಗೆ ನನಗನ್ಸಿದ್ದು, ಹೊಂಬಾಳೆ ಫಿಲಮ್ಸ್ನ ವಿಜಯ್ ಕಿರ್ಗಂದೂರ್ ಅವ್ರು ಬರಬೇಕಿತ್ತು. KRG ಪ್ರೊಡಕ್ಷನ್ಸ್ನ ಕಾರ್ತಿಕ್ ಗೌಡ, ಯೋಗಿ ಜಿ ರಾಜ್ ಬರಬೇಕಿತ್ತು. ಡಾಲಿ ಪ್ರೊಡಕ್ಷನ್ಸ್ನ ಡಾಲಿ ಪಿಕ್ಚರ್ಸ್ನ ಡಾಲಿ ಧನಂಜಯ ಅವ್ರು ಬರಬೇಕಿತ್ತು. ರಿಷಬ್ ಶೆಟ್ಟಿ ಫಿಲ್ಮ್ಸ್ ಇದೆ, ಅವರು ಬರಬೇಕಿತ್ತು. ರಕ್ಷಿತ್ ಶೆಟ್ಟಿ ಅವರು ಬರಬೇಕಿತ್ತು. ಯಾಕಂದರೆ ಕಲಾವಿದರೇ ಇವಾಗ ಒಂದೊಂದು ಪ್ರೊಡಕ್ಷನ್ ಹೌಸ್ ಮಾಡ್ಕೊಂಡಿರೋದ್ರಿಂದ ಅವರು ಸಕ್ರಿಯರಾಗಿದ್ದಾರೆ. ಈಗ ಮೀಟಿಂಗ್ ಅಟೆಂಡ್ ಆಗಿರ್ತಕ್ಕಂಥ ಪ್ರೊಡ್ಯೂಸರ್ಗಳಿಗಿಂತ ಜಾಸ್ತಿ ಮಟ್ಟದಲ್ಲಿ ಅವರು ತುಂಬ ಸಕ್ರಿಯರಾಗಿದ್ದಾರೆ. ಅವರೆಲ್ಲರೂ ಈ ಒಂದು ಮೀಟಿಂಗ್ಗೆ ಬಂದಿದ್ದರೆ ಇನ್ನೂ ಸ್ವಲ್ಪ ವ್ಯಾಲ್ಯೂ ಆಡೆಡ್ ಆಗ್ತಿತ್ತು ಅಂತ ಅನಿಸುತ್ತೆ. ಎಲ್ಲೋ ಒಂದು ಕಡೆ ಬಹುಬೇಗ ಇದಕ್ಕೊಂದು ಉತ್ತರ ಕಂಡ್ಕೋಬೋದಿತ್ತು ಅಂತ ನನಗನ್ನಿಸ್ತಾ ಇದೆ ಸರ್. ಖಂಡಿತವಾಗಲೂ ನಮಗೆ ಯಾವಾಗಲೂ ಹೊಂಬಾಳೆ ಆಗಲಿ, KVN ಆಗಲಿ, ಡಾಲಿ ಧನಂಜಯ ಸಪೋರ್ಟ್ ಮಾಡೋ. ಇವತ್ತು ನಾವು ಪೂರ್ವಭಾವಿ ಚರ್ಚೆ ಇದು ಅಷ್ಟೇ. ನಾವು ಮುಂದಿನ ಸಭೆಯಲ್ಲಿ ಕರಿತಾ ಇದ್ದೀವಿ. ಕರೆದಾಗ ಬರಲೇಬೇಕು, ಸ್ಪಂದಿಸಲೇಬೇಕು, ಮಾತಾಡಲೇಬೇಕು. ನೆಕ್ಸ್ಟ್ ಮೀಟಿಂಗ್ ಕರಿತಾ ಇದ್ದೀವಿ. ಕರೆದಾಗ ಬರ್ತಾರೆ, ಅವ್ರದ್ದೇನು ತಪ್ಪಿಲ್ಲ. ನಾವೇನೋ ಇನ್ವೈಟೆಡ್ ದಮ್, ಓನ್ಲಿ ಸೆಲೆಕ್ಟೆಡ್ ಆಫೀಸ್ ಬೇರರ್ಸು. ನಾವು ಸಂಬಂಧಪಟ್ಟ ಒಂದು ನಿರ್ಮಾಪಕರು, ಎಕ್ಸಿಬಿಟಿವ್ ಕರೆದಿದ್ದೀವಿ. ನಾವೆಲ್ಲರೂ ಕರಿತೀವಿ. ಈ ನೆಕ್ಸ್ಟ್ ಮೀಟಿಂಗಲ್ಲಿ ಬರ್ತಾರೆ. ಅವ್ರು ಕೇಳೇ ಮುಂದಿನ ಹೆಜ್ಜೆ ತೊಗೊಂಡು ನಾವು ಮಾಡ್ತಾಯಿದ್ದೀವಿ ಸರ್. ಇವಾಗ ಲಿಟ್ರಲಿ ಸಿನಿಮಾಗಳು ಥಿಯೇಟ್ರ್ಗಳಲ್ಲಿ ಉಳಿತಾ ಇಲ್ಲ, ಉಳಿದ್ರೂ ಸಹ ಜನ ಬರ್ತಾ ಇಲ್ಲ. ಹಾಗಾಗಿ ಥಿಯೇಟ್ರ್ ಮಾಲೀಕರಿಗೆ ತುಂಬ ಸಮಸ್ಯೆ ಆಗ್ತಾ ಇದೆ. ಈ ನಿಟ್ಟಿನಲ್ಲಿ ತೆಲಂಗಾಣ ಮಾದರಿಯಲ್ಲಿ ಇಲ್ಲೇನಾದರೂ ಥಿಯೇಟ್ರ್ಗಳನ್ನ ಬಂದ್ ಮಾಡುವಂಥ ಒಂದು ಕಾರ್ಯ ಕೈಗೊಳ್ಳುವಂಥ ಒಂದು ನಿಟ್ಟಿನಲ್ಲಿ ಏನಾದರೂ ಚರ್ಚೆಗಳಾಯ್ತಾ ಹೇಗೆ ಅಂತಕ್ಕಂಥದ್ದು? ತೆಲಂಗಾಣದಲ್ಲಿ ಮಾದರಿಯಲ್ಲ, ಅಲ್ಲೇನು ಮೇಜರ್ ಇಶ್ಯೂ ಇಲ್ಲ. ಓನ್ಲಿ IPL ಮ್ಯಾಚ್ ಆಗಿ ಆಮೇಲೆ ಎಲೆಕ್ಷನ್ ವಿಚಾರದಿಂದ ಬಂದ್ ಮಾಡಿದ ಹೊರತು ಬೇರೆ ವಿಚಾರಗಳೆಲ್ಲ ಚರ್ಚೆ ಶುರು ಆಗಿದೆ. ಸ್ಪಂದಿಸುವಂಥ ಕೆಲಸ ಮಾಡಿದ್ದಾರೆ. ಸುಮ್ಮನೆ ಸ್ಟ್ಯಾಟಿಸ್ಟಿಕ್ಸ್ ಇಲ್ಲದೆ ನಾನು ಮಾತಾಡಲ್ಲ. ನಾವು ತೊಗೊಳ್ತ ನಿರ್ಧಾರ ಭಾಳ ಗಟ್ಟಿಯಾಗಿ ತೊಗೊಳ್ತಾ ಇದ್ವಿ. ಅದಕ್ಕೆ ಎಲ್ಲ ಹಿರಿಯ ನಿರ್ಮಾಪಕರು ಕರಿತೀವಿ, ಎಲ್ಲ ಬರ್ತೀವಿ ಅಂತ ಒಪ್ಕೊಂಡಿದ್ದಾರೆ. ಮಾತಾಡಿದ ಮೇಲೆ ನಾವು ಆರ್ ಗೋಯಿಂಗ್ ಟು ಟೇಕ್ ಸಮ್ ಅವರ್ ಓನ್ ಮೆಜರ್ಸ್. ಅದನ್ನು ಮಾಡ್ತೀವಿ ಸರ್ ಅಷ್ಟೇ. ಇವಾಗ ಮಂಗಳವಾರ ಒಂದಿನ ಹೊರತುಪಡಿಸಿ ಬುಧವಾರ ಒಂದು ಪ್ರೆಸ್ ಕಾನ್ಫರೆನ್ಸ್ ಮಾಡ್ತಾ ಇದ್ದೀರಾ. ಅದಾದ ನಂತರ ಕಲಾವಿದರನ್ನು ಕರೆಸಿ ಅಥವಾ ಎಲ್ಲ ಅಂಗಸಂಸ್ಥೆಗಳ ಅಧ್ಯಕ್ಷಗಳನ್ನು ಕರೆಸಿ ಮಾತನಾಡುವಂಥ ಕಾರ್ಯ ಯಾವಾಗ ಆಗ್ಬೋದು ಸರ್? ಎಲ್ಲ ವಿತಿನ್ ಮ್ಯಾಟರ್ 15 ಡೇಸ್ ಮುಗಿದೋಗುತ್ತೆ ಸರ್. ಅರ್ಜೆಂಟ್ ತುರ್ತೂರಿಂದ ಡಿಲೇ ಮಾಡೋಂಗಿಲ್ಲ. ವಿತಿನ್ ಆಲ್ ದಿ ಡಿಪಾರ್ಟ್ಮೆಂಟ್ ಕೂರಿಸಿ ಮಾತಾಡಿ ಚರ್ಚೆ ಮಾಡಿ ವಿಲ್ ಟೇಕ್ ಸಮ್ ಡಿಸಿಷನ್. ಆ ಡಿಸಿಷನ್ ಏನು ಅಂತ ತಮ್ಮ ತಿಳಿಸ್ತೀವಿ ಸರ್ ಮುಂದೆ. ಎಸ್ ಸರ್, ನೀವು ಹೇಳ್ದಂತೆ ಮಹತ್ವದ ನಿರ್ಧಾರ ಕೈಗೊಳ್ಳಲೇಬೇಕಾದಂಥ ಒಂದು ಸಂದಿಗ್ಧ ಪರಿಸ್ಥಿತಿ. ಸೊ ನಾನು ಆಗಲೇ ಒಂದು ಪದವನ್ನು ಮೆನ್ಷನ್ ಮಾಡಿದೆ, ಕನ್ನಡ ಚಿತ್ರರಂಗ ನಿಂತ ನೀರಾಗಿದೆ ಅಂತ. ನೀರು ಯಾವಾಗಲೂ ಹರಿತಾ ಇರಬೇಕು. ಆ ನಿಟ್ಟಿನಲ್ಲಿ ನಿಮ್ಮ ನಿರ್ಧಾರಗಳು ಗಟ್ಟಿಯಾಗಿರುತ್ತೆ ಅಂತ ನಾನು ಭಾವಿಸ್ತೀನಿ. ಇದಾಗಿತ್ತು ಫಿಲ್ಮ್ ಚೇಂಬರ್ನ ಅಧ್ಯಕ್ಷರಾದಂತಹ NM ಸುರೇಶ್ ಅವರ ಮನದಾಳದ ಮಾತು. ಕ್ಯಾಮ್ರಾ ಪರ್ಸನ್ ಶ್ರೀಹರಿ ಜೊತೆ ಲಕ್ಷ್ಮೀನಾರಾಯಣ್, ಪವರ್ TV, ಬೆಂಗಳೂರು.